ಯುವ ಐಪಿಎಸ್ ಅಧಿಕಾರಿ ಹರ್ಷವರ್ಧನ್ ಅಪಘಾತದಲ್ಲಿ ಸಾವನ್ನಪ್ಪಿದ್ದು ಸಚಿವ ಕೆಎನ್ ರಾಜಣ್ಣ ಬೇಸರ ವ್ಯಕ್ತಪಡಿಸಿದರು. ಹಾಸನದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಯುವ ಐಪಿಎಸ್ ಅಧಿಕಾರಿ ಸಾವು ಎಲ್ಲರಿಗೂ ದುಃಖ ತಂದಿದೆ. 25 ವರ್ಷದ ಯುವಕ ಈ ರೀತಿ ಪ್ರಾಣ ಕಳೆದುಕೊಂಡಿರುವುದು ನಮ್ಮೆಲ್ಲರಿಗೂ ಅತೀವ ದುಃಖ ತಂದಿದೆ ಎಂದರು. ಪೊಲೀಸ್ ಇಲಾಖೆ ವಾಹನಗಳಲ್ಲಿ ಏರ್ ಬ್ಯಾಗ್ ಇಲ್ಲದ ಸಮಸ್ಯೆಯಾಗಿದೆ. ಈ ಬಗ್ಗೆ ಗೃಹ ಸಚಿವರ ಗಮನಕ್ಕೆ ತರುತ್ತೇನೆ ಎಂದರು. ಪೊಲೀಸರ ಸುರಕ್ಷತೆಗೆ ಅಗತ್ಯ ಕ್ರಮಗಳನ್ನು ಕೈಗೊಳ್ಳುವಂತೆ ಗೃಹ ಸಚಿವರಿಗೆ ಮನವಿ ಮಾಡುತ್ತೇನೆ ಎಂದರು. ನಿನ್ನೆ ದಿವಸ ನಮ್ಮ ಕೆಪಿಸಿಸಿ ಅಧ್ಯಕ್ಷರು ಎಲ್ಲ ವಿವರಗಳನ್ನ ಕೊಟ್ಟಿದ್ದಾರೆ. ನಾವು ಮತ್ತೆ ವಿವರಗಳು ಇವತ್ತು ಏನೆಲ್ಲ ಅಂತಿಮ ಗಳಿಗೆನಲ್ಲಿ ಬೇರೆಲ್ಲ ಏನು ಕೆಲಸಗಳು ಯಾವ್ಯಾವುದು ತ್ವರಿತವಾಗಿ ಆಗಿದೆ, ಇಂದ ತ್ವರಿತವಾಗಿ ಮಾಡ್ತಕ್ಕಂಥವು ಯಾವಿದಾವೆ ಅಂತಕ್ಕಂಥದ್ದನ್ನ ನಾನು ಮತ್ತೆ ಈಗ ನಮ್ಮ ಲೋಕಸಭಾ ಸದಸ್ಯರಾಗಿರ್ತಕ್ಕಂಥ ಶ್ರೇಯಸ್ ಪಟೇಲ್ ಅವರು ಮತ್ತು ನಮ್ಮ ಶಾಸಕರು ಗೃಹ ಮಂಡಳಿ ಅಧ್ಯಕ್ಷರಾದಂತಹ ಶಿವಲಿಂಗೇಗೌಡರು ಮತ್ತು ನಮ್ಮ ಹಿಂದುಳಿದ ವರ್ಗಗಳ ಅಧ್ಯಕ್ಷ ಆಗಿದ್ದಂಥವ್ರು ಮತ್ತೆ ತಳ ಸಮುದಾಯದ ಮುಖಂಡರು ಬೆಂಗಳೂರಿನಿಂದ ಈ ಎಲ್ಲ ಕಾರ್ಯಕ್ರಮಗಳನ್ನ ನೋಡ್ಲಿಕ್ಕೆ ಮತ್ತು ಇದರ ಒಂದು ಯಶಸ್ಸಿಗೆ ಶ್ರಮಿಸಲಿಕ್ಕೆ ಅವರು ಕೂಡ ಬಂದಿದ್ದಾರೆ. ಮತ್ತೆ ಸುಬ್ಬಣ್ಣ ಅವರು ಕೂಡ ಮೈಸೂರಿನಿಂದ ಅವರು ಏನು ಹಿಂದುಳಿದ ವರ್ಗಗಳ ಒಕ್ಕೂಟದ ವತಿಯಿಂದ ಮತ್ತೆ ಕುರುಬ ಸಮುದಾಯದ ಅಧ್ಯಕ್ಷರು ಕೂಡ ಇದ್ದಾರೆ. ಸುರೇಶ್ ಅವರಿದ್ದಾರೆ, ನಮ್ಮ ಶಿವಪ್ಪರಿದ್ದಾರೆ, ವೆಂಕಟೇಗೌಡರು ಕೂಡ ಅವರು ಈಗೆಲ್ಲ ಕೆಲಸ ಮಾಡ್ಲಿಕ್ಕೆ ಬಹಳ ಆಸಕ್ತಿ ವಹಿಸಿ ರಿಪೇರಿಯಿಂದ ಹಿಡಿದು ಮಹೇಶ್ ಅವರು ಕೂಡ, ಮಹೇಶ್ ಎಲ್ಲ ಮರೆ ಆಗ್ಬಿಟ್ಟವ್ರು ನಮ್ಮ ಇವರು ಇದರಲ್ಲಿ. ಮತ್ತೆ ಇತರ ಎಲ್ಲ ಮುಖಂಡರುಗಳು ಯಾರ್ದಾದ್ರು ನಮ್ಮ ದಲಿತ ಸಂಘಟನೆಗಳ ಮುಖಂಡರುಗಳು ಕೂಡ ಈ ದಿವಸ ಇಲ್ಲಿ ಹಾಜರಿದ್ದು ಈ ಒಂದು ಸಿದ್ಧತೆಗಳ ಬಗ್ಗೆ ಸಲಹೆಗಳನ್ನ ಕೊಡ್ಲಿಕ್ಕೆ ಬಂದಿದ್ದಾರೆ. ಆ ಎಲ್ಲರ ಸಲಹೆಗಳನ್ನು ಕೂಡ ಗಮನದಲ್ಲಿ ಇಟ್ಕೊಂಡು ಈ ಒಂದು ಸಮಾವೇಶ ಯಶಸ್ಸು ಆಗಬೇಕು ಅಂತಕ್ಕಂಥ ದೃಷ್ಟಿಯಿಂದ ಎಲ್ಲರೂ ಕೂಡ ಶ್ರಮ ವಹಿಸ್ತಾ ಇದ್ದಾರೆ. ಅವರೆಲ್ಲರೂ ಕೂಡ ನಾನು ಅಭಿನಂದನೆಯನ್ನು ಕೂಡ ಸಲ್ಲಿಸ್ತೇನೆ. ಮತ್ತೆ ನಮ್ಮ ಮನವಿ, ಹೆಚ್ಚು ಜನ ಪಕ್ಷಾತೀತವಾಗಿ ಜಾತ್ಯತೀತವಾಗಿ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು ಅಂತಕ್ಕಂಥ ಮನವಿಯನ್ನು ಕೂಡ ನಾವು ಸಾರ್ವಜನಿಕರಲ್ಲಿ, ರೈತರಲ್ಲಿ, ಕೂಲಿ ಕಾರ್ಮಿಕರಲ್ಲಿ ಮತ್ತೆ ಏನು ತಳ ಸಮುದಾಯದ ಧ್ವನಿ ಇಲ್ಲದ ಸಮುದಾಯದ ಜನರಿದ್ದಾರೆ ಅವರೆಲ್ಲರಿಗೂ ಕೂಡ ಮನವಿಯನ್ನು ಕೂಡ ಮಾಡಿದ್ದಾರೆ. ಆ ಹಿನ್ನೆಲೆಯಲ್ಲಿ ಹೆಚ್ಚಿನ ಜನ ಸನ್ಮಾನ್ಯ ಸಿದ್ದರಾಮಯ್ಯನವರು ಮತ್ತು ಕೆಪಿಸಿಸಿ ಅಧ್ಯಕ್ಷರಾಗಿರ್ತಕ್ಕಂಥ ಶಿವಕುಮಾರ್ ಅವರು ಜೊತೆಯಲ್ಲಿ ನಮ್ಮ ಸಂಪುಟದ ಎಲ್ಲ ಹಿರಿಯ ಸಹೋದ್ಯೋಗಿಗಳು ಕೂಡ ಭಾಗವಹಿಸ್ತಾರೆ. ಯಾರು ನಮ್ಮ ವೆಂಕಟೇಶ್ ಅವರು ಇರ್ಬೋದು, ಹಾಗೇನು ಮುನಿಯಪ್ಪನವರು, ಖರ್ಗೆ ಅವರು, ಸತೀಶ್ ಜಾರಕಿಹೊಳಿ ಅವರು, ಪರಮೇಶ್ವರ್ ಅವರು ಸ್ವಲ್ಪ ತಡವಾಗಿ ಬರ್ತಾರೆ. ಅವರು ಯಾದಗಿರಿಯಲ್ಲಿ ಒಂದು ಕಾರ್ಯಕ್ರಮ ಇದೆ, ಅಲ್ಲಿ ಅಟೆಂಡ್ ಮಾಡಿಕೊಂಡು ಅವರು ಹೆಲಿಕಾಪ್ಟರ್ಲಿ ತಡವಾಗಿ ಬರ್ತೇನೆ ಅಂತಕ್ಕಂಥದ್ದು ತಿಳಿಸಿದ್ದಾರೆ. ಹಾಗೆ ಎಲ್ಲ ಹಿರಿಯ ಸಚಿವರು ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗಿಯಾಗ್ತಾರೆ ಅಂತಕ್ಕಂಥ ಒಂದು ಸಂತೋಷದ ಸುದ್ದಿಯನ್ನು ನಮ್ಮ ಜನರಿಗೆ ಮುಟ್ಟಿಸಲಿಕ್ಕೆ ನಿಮ್ಮ ಮೂಲಕ ಬಯಸ್ತೇನೆ. ಹಾಸನ ಅಂದ್ರೆ ಹಾಸನ ಕೇಂದ್ರ ಸ್ಥಾನದಲ್ಲಿ ನಡೀತಕ್ಕಂಥದ್ದು. ಇಲ್ಲಿ ಸುತ್ತಮುತ್ತ ಹೆಚ್ಚು ಜನರ ಆಕರ್ಷಣೆ ಇದೆ. ಇನ್ನೂ ಹೆಚ್ಚು ಜನ ಬರ್ತಾರೆ ನಿರೀಕ್ಷೆನೂ ಮಾಡಿದ್ವಿ. ಹಾಗಂದಾಕ್ಷಣಕ್ಕೆ ಬೇರೆ ಭಾಗದಿಂದ ಜನ ಬರಲ್ವೇನೋ ಅಂತಕ್ಕಂಥದ್ದಿಲ್ಲ. ಯಾರೆಲ್ಲ ಕಾಂಗ್ರೆಸ್ಸಿನ ಬಗ್ಗೆ, ಸಿದ್ದರಾಮಯ್ಯನವ್ರ ಬಗ್ಗೆ ಹೆಚ್ಚು ಪ್ರೀತಿ ಒಲವನ್ನ ಹೊಂದಿದ್ದಾರೆ ಅಂತಹ ಜನರು ಎಲ್ಲಾ ಭಾಗದಿಂದನೂ ಕೂಡ ಬರ್ತಾರೆ. 6 ಜಿಲ್ಲೆ ಜೊತೆಗೂ ಕೂಡ ಬರ್ತಾರೆ. ಈಗ ತುಮಕೂರು ಹೆಸರೇ ಹೇಳಿಲ್ಲಪ್ಪ, ಈಗ ತುಮಕೂರಿಂದನೂ ಜನ ಬರ್ತಿದ್ದಾರೆ. ಹೀಗೆ ಒಂದೇ ಅಂತಲ್ಲ, ನಾನು ಹೇಳಿದ್ದೀನಿ, ರಾಜ್ಯಾದ್ಯಂತ ಅವರ ಅಭಿಮಾನಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಬರ್ತಾರೆ. ಇದು ನಿಮ್ಗೆ ಹೇಳ್ಬೇಕು ಅಂದ್ರೆ ದಾವಣಗೆರೆಯಲ್ಲಿ 75 ವರ್ಷದ ಏನು ಸಿದ್ದರಾಮಯ್ಯನವರ ಹುಟ್ಟುಹಬ್ಬದ ಆಚರಣೆಯನ್ನ ರಾಜ್ಯದ ಜನರು ಆಚರಿಸಿದ್ರು, ಇದು ಕೂಡ ಹೆಚ್ಚು ಕಡಿಮೆ ಆ ಒಂದು ಮಟ್ಟಕ್ಕೆ ಈ ಒಂದು ಸಮಾವೇಶ ಇರುತ್ತೆ. ಯಾವ ಬದಲಾವಣೆ ಆಯ್ತು? ಕಾಮರೆಡ್ಡಿ ಆರ್ಥೋ ಮತ್ತು ಟ್ರಾಮಾ ಕೇರ್ ಆಸ್ಪತ್ರೆ ಕಲಬುರಗಿ. ಡಾಕ್ಟರ್ ಎಸ್.ಬಿ. ಕಾಮರೆಡ್ಡಿ ಹಾಗೂ ಡಾಕ್ಟರ್ ಪ್ರತಿಮಾ ಎಸ್. ಕಾಮರೆಡ್ಡಿ ಸಾರಥ್ಯದಲ್ಲಿ ಕಳೆದ 11 ವರ್ಷಗಳಿಂದ ಸಾವಿರಾರು ರೋಗಿಗಳಿಗೆ ದಿನದ 24 ಗಂಟೆ ತುರ್ತು ಸೇವೆ ನೀಡಿದ ಶ್ರೇಯಸ್ಸು. ಆರ್ಥೋ ಚಿಕಿತ್ಸೆಗೆ ನುರಿತ ವೈದ್ಯರ ತಂಡ, ನ್ಯೂರೋ ಸರ್ಜರಿ, ಜಾಯಿಂಟ್ ರಿಪ್ಲೇಸ್ಮೆಂಟ್ ಸರ್ಜರಿ, ಇಂಟರ್ವ್ಯಾಕ್ಸಿನಲ್ ಪೇನ್ ಕ್ಲಿನಿಕ್, ಪ್ಲಾಸ್ಟಿಕ್ ಸರ್ಜರಿ, ಫೇಶಿಯಲ್ ಮ್ಯಾಕ್ಸಿಲಿಯೋ ಸರ್ಜರಿ, ದಿನದ 24 ಗಂಟೆ
ಲ್ಯಾಬ್ ಸೌಲಭ್ಯ, ದಿನದ 24 ಗಂಟೆ ಮೆಡಿಕಲ್ ಸೌಲಭ್ಯ, ಡಿಜಿಟಲ್ ಎಕ್ಸ್ರೇ, ದಿನದ 24 ಗಂಟೆ ಬ್ಲಡ್ ಬ್ಯಾಂಕ್ ಸರ್ವಿಸ್, ದಿನದ 24 ಗಂಟೆ ಆಂಬ್ಯುಲೆನ್ಸ್ ಸೌಲಭ್ಯ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸರ್ಕಾರಿ ITI ಕಾಲೇಜು ಮುಂಭಾಗ, ಕಾಮರೆಡ್ಡಿ ಆರ್ಥೋ ಮತ್ತು ಟ್ರಾಮಾ ಕೇರ್ ಆಸ್ಪತ್ರೆ, ಕಲಬುರಗಿ. ಫೋನ್ ನಂಬರ್ 084722566163.